ನಮಸ್ಕಾರ, ನಾನು ನಾಗರಾಜ್ ಸಿದ್ದೇಶ್ ಅಂತ ಕುಮಟಾದಿಂದ ಮಾತಾಡ್ತಿರೋದು. ಲೋಕಸಭಾ ಅಭ್ಯರ್ಥಿನೂ ಆಗಿದ್ದೀನಿ ಉತ್ತರ ಕನ್ನಡದ, ಮತ್ತೆ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಿದ್ದೀನಿ. ವಿಷಯ ಏನಂದ್ರೆ, ನಾನು ಇವಾಗಲೇ ನಮ್ಮ ದೇಶವ್ಯಾಪ್ತಿಯಲ್ಲಿ ಹಿಜಾಬಿನ ಬಗ್ಗೆ ಏನು ಇದು ಒಂದು ಗಲಾಟೆ ಎಲ್ಲ ಆಗ್ತಾ ಇದೆ. ಅದ್ರ ಬಗ್ಗೆ ನಾವೊಂದು ಸಂಕ್ಷಿಪ್ತವಾಗಿ, ಗಲಾಟೆ ಅಂದ್ರೆ ಏನಿಲ್ಲ, ಅದ್ರ ಬಗ್ಗೆ ಚರ್ಚೆಗಳು ನಡೀತಾನೆ ಇದೆ. ಅದ್ರ ಬಗ್ಗೆ ನಾವು ಒಂದು ಸಂಕ್ಷಿಪ್ತವಾಗಿ ಒಂದು ವಿವರಣೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ಮೊಹಮ್ಮದ್ ಪೈಗಂಬರ್ ಎಂಬುವನು ಒಂದು ಧರ್ಮಸಭೆ ನಡೀತಾ ಇರ್ತದೆ. ಧರ್ಮಸಭೆ ಅಂದ್ರೆ ಒಂದು ಧರ್ಮ ಸಭೆಯಲ್ಲಿ ಮೊಹಮ್ಮದ್ ಪೈಗಂಬರ್ ಅನ್ನುವನು ಆ ಸಭೆಯಲ್ಲಿ ಭಾಗಿಯಾಗಿರ್ತಾನೆ. ಭಾಗಿಯಾದವಾಗ ಅವನಿಗೆ ಆ ಸಭೆ ಒಂದು ಇಷ್ಟ ಆಗೋದಿಲ್ಲ. ಇಷ್ಟ ಆಗದೇ ಇರೋ ಕಾರಣ ಆತ ಹೆರಗ್ ಬರ್ತಾನೆ. ಹೆರಗ್ ಬಂದ್ಬಿಟ್ಟು ಆತನೇ ಒಂದು ಧರ್ಮವನ್ನು ಕಟ್ಟುವಂತಹ ಒಂದು ಶಪಥವನ್ನು ಗೈತಾನೆ. ಮತ್ತೆ ಅವನು ಧರ್ಮ ಕಟ್ಟೋದಕ್ಕೆ ಪ್ರಯತ್ನ ಮಾಡ್ತಾನೆ. ಅವರ ಸಹಚರರು ಅವನಿಗೆ ಧರ್ಮ ಕಟ್ಟೋದಕ್ಕೆ ಅನುಕೂಲವಾಗುವಂತೆ ಅವನಿಗೆ ಬೆಂಬಲವನ್ನು ಸೂಚಿಸುತ್ತಾರೆ. ಸೂಚಿಸಿದ ನಂತರ ಆತನು ಹೆಣ್ಣಿಗೆ ಹೆಚ್ಚಿನದಾಗಿ ಒತ್ತನ್ನು ಕೊಡ್ತಾನೆ. ಒತ್ತು ಕೊಟ್ಟು ಬಿಡ್ತು ಅವರಿಗೆ ಏನು ಹಿಜಾಬ್ ಧರಿಸ್ತಾರಲ್ಲ, ಅದು ಕರಿ ಡ್ರೆಸ್ ಇಂದು. ಅದು ಯಾಕೆ ಅಂದ್ರೆ, ಹೆಣ್ಣಿನ ಮೇಲೆ ಯಾರು ಗಂಡಸರದು ಒಂದು ದೃಷ್ಟಿ ಬೀಳಬಾರ್ದು ಅನ್ನೋದು ಉದ್ದೇಶಕ್ಕೋಸ್ಕರ ಕರಿ ಡ್ರೆಸ್ ಅನ್ನ ಬಳಸ್ತಾರೆ. ಯಾಕಂದ್ರೆ ಈ ಕಪ್ಪಿಗೆ ಯಾವುದೇ ಕಾರಣಕ್ಕೂ ದೃಷ್ಟಿ ಬೀಳೋದಿಲ್ಲ. ಯಾಕಂದ್ರೆ ನಾವು ಸಣ್ಣ ಮಕ್ಕಳಿಗೆಲ್ಲ ನೋಡಿದೇವಲ್ಲ, ಗಾಡಿಗೆ ಹಚ್ಚುವಂಥದ್ದೆಲ್ಲ ವಾಡಿಕೆಯಲ್ಲಿ ಇದೆ. ಅದಕ್ಕಾಗಿ ಈಗ ದ್ರೌಪದಿಯ ವಸ್ತ್ರಾಭರಣ ಸಮಯದಲ್ಲಿ, ಮಹಾಭಾರತದಲ್ಲೂ ಕೂಡ ಇದೇ ರೀತಿ ಹೇಳಿದ್ದಾರೆ. ದ್ರೌಪದಿಯ ವಸ್ತ್ರಾಭರಣದ ಸಮಯದಲ್ಲಿ ಅಲ್ಲಿ ಯಾರ್ಯಾರು ಆ ದ್ರೌಪದಿಯನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡಿರ್ತಾರೆ ಅವರಿಗೆಲ್ಲ ಯುದ್ಧ ಭೂಮಿಯಲ್ಲಿ ಕೊಲ್ತಾನೆ ಶ್ರೀಕೃಷ್ಣನಾದವನು. ಅದಕ್ಕಾಗಿ ಅದೇ ರೀತಿಯಲ್ಲಿ ಭಗವದ್ಗೀತೆಯಲ್ಲಿ ಯಾವ ರೀತಿಯಲ್ಲಿ ಬರೆದಿದೆ, ಅದೇ ರೀತಿಯಲ್ಲಿ ಇವರು ಕೂಡ ಯಾವ್ದು ಕೆಟ್ಟ ದೃಷ್ಟಿ ಬೀಳಬಾರದು ಅನ್ನೋ ಉದ್ದೇಶಕ್ಕೋಸ್ಕರ ಅವರು ಹಿಜಾಬನ್ನು ಧರಿಸ್ತಾರೆ. ಒಂದನೇದು. ಎರಡನೇದೇನಂದ್ರೆ, ಮತ್ತೆ ಶ್ರೀಕೃಷ್ಣ ಏನು ಹೇಳಿರ್ತಾನೆ, ಯುದ್ಧ ಭೂಮಿಯಲ್ಲಿ ಏನು ಹೇಳಿರ್ತಾನಂದ್ರೆ, ಅಲ್ಲಿ ಗಂಡಸರಿಗೆ ಅಲೌಡ್, ಹೆಂಗಸರಿಗೆ ಅಲೌಡ್ ಇರೋದಿಲ್ಲ, ಗಂಡಸರು ಮಾತ್ರ. ಅದಕ್ಕೆ ಹೆಂಗಸ ಯಾಕಂದ್ರೆ ಅಲ್ಲಿ ಕೂಡ ಒಂದು ಕಾಮದ ಒಂದು ಪ್ರಚೋದನೆ ಆಗಿರ್ಬೋದು, ಕಾಮದ ದೃಷ್ಟಿ ಬೀಳ್ತಾನ ಉದ್ದೇಶಕ್ಕೋಸ್ಕರ ಆತ ಹೆಂಗಸರಿಗೆ ಆ ಯುದ್ಧ ಭೂಮಿಯಲ್ಲಿ ಅವರು ಇದು ಮಾಡೋದಿಲ್ಲ. ದೇವಸ್ಥಾನವನ್ನು ಒಂದು ಯುದ್ಧ ಭೂಮಿಯನ್ನಾಗಿ ಮಾಡಿಕೊಂಡು ಅಲ್ಲಿ ಒಳ್ಳೆಯ ವಿಷಯಗಳು ಮತ್ತೆ ಸತ್ಯದ ವಿಷಯಗಳು, ಅಲ್ಲಿ ಆಗುವ ಬಗ್ಗೆ, ಸತ್ಯ ಧರ್ಮದ ಬಗ್ಗೆ ಒಂದು ಚರ್ಚೆ ನಡಿಬೇಕು ಆತ ಹೇಳಿರ್ತಾನೆ. ಅದಕ್ಕೋಸ್ಕರ ಈ ಮುಸ್ಲಿಮರವರು ಏನು ಮಾಡ್ತಾರೆ ಅಂದರೆ, ಕೊಳ್ಳಿಯ ಒಳಗೆ ಅವರ ಒಂದು ಹೆಣ್ಣು ಮಕ್ಕಳಿಗೆ ಅಲ್ಲಿ ಒಂದು ಅನುಮತಿಯನ್ನು ಇರುವುದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಮೊಹಮ್ಮದ್ ಪೈಗಂಬರ್ ಅನ್ನುವನು, ಅವನು ಕೂಡ ನಮ್ಮ ಭಗವದ್ಗೀತೆ, ನಮ್ಮ ಶ್ರೀಕೃಷ್ಣ ಯಾವ ಥರ ಹೇಳಿರ್ತಾನೆ ಅದೇ ರೀತಿಯಾದಂಥ ಅವನು ಒಂದು ಇಸ್ಲಾಂ ಧರ್ಮವನ್ನು ಕೂಡ ಬರೆದಿರ್ತಾನೆ. ಅದ್ರ ನಮ್ಮ ಉಲ್ಲೇಖದ ಪ್ರಕಾರ ಆ ರೀತಿ ನಾವು ಅಧ್ಯಯನ ಮಾಡಿದ್ದೀವಿ. ತಮಗೇನಾದರೂ ಅದ್ರ ಬಗ್ಗೆ ಯಾವುದೇ ನಾವು ಧರ್ಮದ ವಿರುದ್ಧ ಇದು ಹೇಳಿಕೆ ಅಲ್ಲ ಇದು. ಯಾಕಂದರೆ ನಾವು ಅಧ್ಯಯನ ಮಾಡಿರೋದ್ರ ಪ್ರಕಾರ ನಾವು ಹೇಳ್ತಾನೆ ಇದ್ದೀವಿ. ಯಾಕಂದರೆ ಕೆಲವೊಂದು ನಮ್ಮ ಧರ್ಮದವರು ಟ್ರೋಲ್ ಮಾಡ್ಬೋದು, ಇವನು ಹಿಂದೂ ವಿರೋಧಿ ಅಂಥದ್ದೆಲ್ಲ ಯಾವುದಿಲ್ಲ. ನಮ್ಮ ಹಿಂದೂ ಧರ್ಮ ನಮ್ಗೆ ದೊಡ್ಡದು, ಅವರು ಮುಸ್ಲಿಂ ಧರ್ಮ ಅವ್ರಿಗೆ ದೊಡ್ಡದು. ಯಾವುದೇ ಕಾರಣಕ್ಕೂ ಯಾವುದೇ ಧರ್ಮದ ಬಗ್ಗೆ ಮಾತಾಡೋದಕ್ಕೆ ಯಾರಿಗೂ ನೈತಿಕ ಹಕ್ಕಿಲ್ಲ. ಯಾಕಂದರೆ ಅದು ಸಾವಿರಾರು ವರ್ಷದ ಇತಿಹಾಸಗಳು, ಅವರವರ ಭಾವನೆಗಳು. ಇದು ಹೇಳಿಕೆ ಕೂಡ ಅವರವರ ಭಾವನೆಗಳನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೇವೆ. ಅದನ್ನು ಬಿಟ್ಕೊಂಡು ಕೆಲವೊಂದು ಜನ ಟ್ರಾಲ್ ಮಾಡೋದಾಗಿರ್ಬೋದು, ಅದನ್ನೆಲ್ಲ ಮಾಡೋಕೆ ಹೋಗಬೇಡಿ ಹೇಳಿ ನಾವು ಒಂದು ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ.